ತೆಂಡೂಲ್ಕರ್ ಅವರು ಟಾಟಾ ಅವ್ರಿಗೆ ಭೇಟಿಯಾಗಿದ್ರಂತ. ಅವ್ರು ಕೇಳಿದ್ರಂತ, ಇದು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ಇದ್ದೆ ನಾನು. ಟಾಟಾ ಕೇಳಿದ್ರಂತ ಅವ್ರು, ಟಾಟಾ ಅಂದ್ರೆ ಏನು? ಅವಾಗ ರತನ್ ಟಾಟಾ ಹೇಳಿದ್ರಂತ, ಟಾಟಾ ಅಂದ್ರೆ ಏನೂ ಅಲ್ಲ ಸಚಿನ್ ಜಿ, ಟಾಟಾ ಅಂದ್ರೆ ಏನೂ ಅಲ್ಲ. ಪ್ರಸಂಗ ಬಂತು ಅಂದ್ರ, ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರ ನನ್ನ ಇಡೀ ಸಂಪತ್ತನ್ನ ದೇಶಕ್ಕಾಗಿ ಕೊಡುವುದೇ ಇದು ಟಾಟಾನ ಅರ್ಥ ಅಂತ ಹೇಳಿದ್ರಂತ. ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ. 12ನೇ ಶತಮಾನದ ಶರಣೆ, ಸಾಲಿ ಕಲಿಯದ ಒಬ್ಬ ಶರಣೆ ಲಕ್ಕಮ್ಮ. ಈ ನೆಲದಲ್ಲಿ ಅಂಥ ಸಂಸ್ಕೃತಿ ಹುಟ್ಟಿತು. ಆಕೆಯ ಕಾಯಕ 12ನೇ ಶತಮಾನದಲ್ಲಿ ದಾರಿಯಲ್ಲಿ ಕಸ ಹೊಡೆಯುವ ಕಾಯಕ ಆಕೆದು. ಮುನ್ಸಿಪಾಲಿಟಿ ಅಂತೀವಲ್ಲ ಈಗ ನಾವು, ಈಗ ಮುನ್ಸಿಪಾಲಿಟಿ ಅದ, ಅವಾಗೆಲ್ಲ ಬರೇ ಮನಸ್ಸಿನ ಪಾರ್ಟಿ ಇದ್ದು ಅದಕ್ಕೆ ಶರಣರಾದ್ರೆ, ಈಗ ಬರೇ ಮುನ್ಸಿಪಾಲಿಟಿ ಇರು. ರಸ್ತೆಯಲ್ಲಿ ಕಸ ಹೊಡೆಯುವ ಲಕ್ಕಮ್ಮ, ಕಸ ಹೊಡೆಯುವ ಕಾಯಕದ ಲಕ್ಕಮ್ಮ ಹೇಳ್ತಾಳೆ, ಈ ನೆಲದೊಳಗೆ ಎಂಥ ಸಂಸ್ಕೃತಿ ಈಗಲ್ಲ. 12ನೇ ಶತಮಾನದಲ್ಲಿ ಸಾಲಿ ಕಲಿಯದ ಹೆಣ್ಮಗಳು ನೇಮ ಪೂಜೆ ಅಂತ ಯಾವುದಕ್ಕೆ ಕರಿಬೇಕು, ನೇಮ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರೆ ಆಕೆ ಅಂತಾಳೆ, ನೇಮ ಅಂದ್ರ ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪ ಆರತಿಗಳು ನೇಮವಲ್ಲ. ಮತ್ ಹಾಗಾದ್ರೆ ಯಾವುದು ನೇಮ? ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪದ ಆರತಿಗಳು ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ. ನಿಜವಾದ ನೇಮ ಯಾವುದು ಅಂದ್ರೆ ಜೀವನದೊಳಗ ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡದೆ ಬದುಕು ಇದೆಯಲ್ಲ, ಅದು ನಿಜವಾದ ನೇಮ, ಅದು ನಿಜವಾದ ಪೂಜೆ. ಪರಧನ ಪರಸ್ತ್ರೀ ಪರದೈವಕ್ಕೆರಗ ದಿಪ್ಪುದೇ ಶಂಭ ಜಕ್ಕೇಶ್ವರನಲ್ಲಿ ನಿಜ ನೇಮ ಕಾಣಿರು. ಏನ ಮಾತುಗಳು, ಸತ್ಯಕ್ಕನ ಮಾತೆಷ್ಟು ಅದ್ಭುತ. ಸಾಲಿ ಕಲಿಲಾರ್ದ ಹೆಣ್ಮಗಳು ಹೇಳಿದ್ದು, ಸಾಲಿ ಕಲ್ತವ್ರಲ್ಲ. ಸಾಲಿ ಕಲ್ತವ್ರ ಮಾತುಗಳು ಬೇರೆ ಇರುತ್ತವ, ಸಾಲಿ ಕಲ್ತವ್ರ ಮಾತೇ ಬೇರೆ. ಸಾಲಿ ಕಲಿಲಾರ್ದ ಹೆಣ್ಮಗಳು. ನೀವು ಮುಂದೆ ಮತ್ತೆ ಬರ್ರಿ, ಈ ನೆಲದ ಕವಿ ಹೇಳ್ತಾನೆ, ಯಾರಾದ್ರೂ ನೀರಡಿಸಿ ನಿನ್ನ ಮನಿ ಮುಂದೆ ಬಂದು ನಿಂತ್ರ ಅವ್ರ ಜಾತಿ ನೋಡಬೇಡೋ. ನೀರಡಿಸಿ ಬಂದ ಸಹೋದರನಿಗೆ ನೀರನ್ನು ಕೊಡಲು ಮನು ಧರ್ಮ ಶಾಸ್ತ್ರವನ್ನೇ ಗೋಗೆರೆಯಬೇಕೇನು? ನಿನ್ನ ಮನೆ ಮುಂದೆ ಹೊಟ್ಟಿ ಹಸ್ತೈತಂತ ಒಬ್ಬ ವ್ಯಕ್ತಿ ಬಂದು ನಿಂತ್ರ, ನನಗ ನೀರಡಿಕೆ ಆಗೈತಂತ ಬಂದು ನಿನ್ನ ಮನೆ ಮುಂದೆ ನಿಂತ್ರ ಅವನ ಜಾತಿ ನೋಡಬೇಡೋ. ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಜಾತಿಯನ್ನ ನೋಡಿ ಸಮಾಜ ಕಟ್ಟುವುದು ಬೇಡ, ನೀತಿಯ ಮೇಲೆ ಸಮಾಜ ಕಟ್ಟಬೇಕು ಅಂತ ಹೇಳಿದ ನೆಲದ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿ. ಟಾಟಾ, ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವರು ಟಾಟಾ ಅವ್ರಿಗೆ ಭೇಟಿಯಾಗಿದ್ರಂತ. ಅವ್ರು ಕೇಳಿದ್ರಂತ, ಇದು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ಇದ್ದೆ ನಾನು. ಟಾಟಾ ಕೇಳಿದ್ರಂತ ಅವ್ರು, ಟಾಟಾ ಅಂದ್ರೆ ಏನು? ಅವಾಗ ರತನ್ ಟಾಟಾ ಹೇಳಿದ್ರಂತ, ಟಾಟಾ ಅಂದ್ರೆ ಏನೂ ಅಲ್ಲ ಸಚಿನ್ ಜಿ, ಟಾಟಾ ಅಂದ್ರೆ ಏನೂ ಅಲ್ಲ. ಪ್ರಸಂಗ ಬಂತು ಅಂದ್ರ, ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರ ನನ್ನ ಇಡೀ ಸಂಪತ್ತನ್ನ ದೇಶಕ್ಕಾಗಿ ಕೊಡುವುದೇ ಇದು ಟಾಟಾನ ಅರ್ಥ ಅಂತ ಹೇಳಿದ್ರಂತ. ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ. ನಮಗೆ ಇಂಥ ಪಾಠ ಹೇಳಕ್ ಬಂದ್ರೆ ಹೇಳಿದವರಿಗೆ ಟಾಟಾ ಅಂತ ಕಳಿಸ್ತೀವಿ ನಾವು ಅಷ್ಟೆ. ನಮ್ಮ ಸಂಸ್ಕೃತಿ ಟಾಟಾನ ಸಂಸ್ಕೃತಿ ಅಲ್ಲ, ನಮ್ದು ತಾತ ಸಂಸ್ಕೃತಿ ಅಷ್ಟೇ. ನಮ್ದು ತಾತ ಸಂಸ್ಕೃತಿ ನಮ್ದು. ಯಾರೋ ಒಬ್ರು ಹೇಳಿದ್ರ, ನಮ್ಮೂರಾಗ ಸೂಜಿ ನುಂಗ್ತಾರ್ರಿ. ಇನ್ನೊಬ್ಬ ಹೇಳ್ದೆ, ನೀ ಸೂಜಿ ನುಂಗವ್ರದ್ದು ಏನ್ ಹೇಳ್ತಿ ಬಾ, ನಮ್ಮೂರಾಗ ಡಬ್ಬಣ ನುಂಗ್ತಾರ. ಇನ್ನೊಬ್ಬ ಒಂದ ಡಬ್ಬಣ ನುಂಗವ್ರದ್ದು ಏನ್ ಹೇಳ್ತಿ ಬಾ, ನಮ್ಮೂರಾಗ ದೊಡ್ಡ ದೊಡ್ಡ ಹಾವು ನುಂಗ್ತಾರ. ಅವ ಇನ್ನೊಬ್ಬ ಹೇಳ್ದ, ಏಯ್ ಸೂಜಿ ಡಬ್ಬಣ ನುಂಗವ್ರದೆಲ್ಲ ಏನ್ ಹೇಳ್ತೀರಿ, ನಮ್ಮ ಊರಿಗೆ ಬರ್ರಿ,
ಸಾಲಿಗೆ ಸಾಲಿ ನುಂಗ್ಯಾರ, ಮಠಕ್ಕೆ ಮಠ ನುಂಗ್ಯಾರ, ಮನಿಗೆ ಮನಿ ನುಂಗ್ಯಾರ, ರೋಡಿಗೆ ರೋಡಿ ನುಂಗ್ಯಾರ, ಕೆರೆಗೆ ಕೆರೆ ನುಂಗ್ಯಾರ. ಯಾವ ಉಳಿದಿಲ್ಲ. ಎಷ್ಟು ನುಂಗ್ಯಾರ ಅಂದ್ರೆ ನೀರು ಕುಡ್ಯಾಕ ಸಹಿತ ಜಾಗ ಇಲ್ಲ ಅವ್ರು. ನಮ್ಮದು ತಾತಾ ಸಂಸ್ಕೃತಿ, ಆದರೆ ಟಾಟಾನ ಸಂಸ್ಕೃತಿ ಅಷ್ಟು ದೊಡ್ಡ. ಇಂಥದ್ದು ಈ ನೆಲದ ಸಂಸ್ಕೃತಿ ಇದು. ಆದರೆ ಇಂಥದರ ಮಧ್ಯದಲ್ಲಿ ಎಷ್ಟು ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನ ಪಾಟೀಲ್ಜಿ ಅವರು ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಕರ್ನಾಟಕದಲ್ಲಿ. ಕರ್ನಾಟಕದ ಬೇರೆ ಭಾಗದಲ್ಲಿಯೂ ಇದನ್ನು ನಡೆಸಿದ್ದಾರೆ. ಕರ್ನಾಟಕದಲ್ಲಿಯೂ ಸಹಿತ ಇದನ್ನ ಕಲಬುರಗಿಯಲ್ಲಿ, ಜೊತೆಗೆ ಇಂದು ಸೇಡಂನಲ್ಲಿ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ. ಬಹಳ ಮಂದಿಗೆ ಅನಿಸ್ಬೋದು, ಯಾಕೆ ಇಷ್ಟು ಪದೇ ಪದೇ ಇದನ್ನ 3 ವರ್ಷಕ್ಕ 4 ವರ್ಷಕ್ಕ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸೋದು ಏನ್ ಲಾಭ ಐತಿ ಇದರಿಂದ? ನೀವು ನೋಡ್ರಿ, ಹೊಟ್ಟಿ ಹಸಿತಂದ್ರೆ ನಿಮಗ ಎಲ್ಲಿ ಬೇಕಲ್ಲಿ ದಾಬಾ ಸಿಗ್ತಾವ, ಎಲ್ಲಿ ಬೇಕಲ್ಲಿ ಹೋಟೆಲ್ ಸಿಗ್ತಾವ. ನಿಮ್ಮ ಹೊಟ್ಟಿ ತುಂಬಿಸ್ಕೊಳ್ಳೋ ಸಲುವಾಗಿ ದಾಬಾ ಸಿಗ್ತಾವ, ಹೋಟೆಲ್ ಸಿಗ್ತಾವ, ರೆಸ್ಟೋರೆಂಟ್ ಸಿಗ್ತಾವ, ಪಾನಿಪುರಿ ಸಿಗ್ತೈತಿ, ಸಮೋಸ ಸಿಗ್ತೈತಿ, ಪಿಜ್ಜಾ ಸಿಗ್ತೈತಿ, ಬರ್ಗರ್ ಸಿಗ್ತೈತಿ. ಆದ್ರೆ ನೆತ್ತಿ ತುಂಬಿಸ್ಕೊಳ್ಳುವ ಸಲುವಾಗಿ ಒಂದಾದ್ರೂ ರೆಸ್ಟೋರೆಂಟ್ ಬೇಕಲ್ಲ. ಇದು ನೆತ್ತಿ ತುಂಬಿಸಿಕೊಳ್ಳುವ ರೆಸ್ಟೋರೆಂಟ್ ಇದು ಅಷ್ಟೆ. ನೆತ್ತಿ ತುಂಬಿಸ್ಕೊಳ್ಳಕ್ ಒಂದರ ಬೇಕಲ್ಲ ಇದು ಅಂತ. ಮನುಷ್ಯನ ಮನಸ್ಸೇನಿದೆ, ಸಾಧನೆ ಸಾಧನೆ ಅಂದ್ರೆ ಏನಲ್ಲ, ಮನದ ಹೀನ ವಿಷಯಗಳನ್ನು ತೆಗೆದು, ಮನದ ಹೀನ ವಿಷಯಗಳನ್ನು ಸರಿಸಿ ಮನಸ್ಸನ್ನ ಒಳ್ಳೆಯ ವಿಷಯಗಳ ಕಡೆ ಹರಿಸುವುದೇ ಸಾಧನೆ ಅಷ್ಟೆ. ಇಷ್ಟೆಲ್ಲ ಸಾಧಕರನ್ನು ಕರ್ಕೊಂಡ್ಬಂದಿದ್ದಾರ. ದೇಶ ವಿದೇಶಗಳಿಂದ ಉತ್ತಮ ವಾಕ್ಯಗಳನ್ನು ಕರ್ಕೊಂಡ್ಬಂದಾರ. ಇವ್ರನ್ನೆಲ್ಲ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯಿಸ್ತಾ ಇದ್ದಾರೆ. ಇದು ಮನುಷ್ಯನ ಮನಸ್ಸು ಏನಂದ್ರೆ ಇದಕ್ಕೆ ಹಂಗ ಬಿಡೋದಲ್ಲ, ಪ್ರತಿ ಕ್ಷಣ ಹೊಸದು ಕಲಿಸ್ತಿರ್ಬೇಕು, ಇದಕ್ಕೆ ಸಂಸ್ಕಾರ ಕೊಡ್ತಿರ್ಬೇಕು. ನೀ ಎಷ್ಟೇ ಸಂಸ್ಕಾರ ಕೊಡ್ರಿ ಅದು ಮತ್ತೆ ಕೆಡ್ತಿರ್ತದೆ, ಮತ್ತೆ ಕೊಡ್ತಿರ್ಬೇಕಷ್ಟೆ. ಎಷ್ಟು ದಿವಸ ಕೊಡುದ್ರಿ ಅಂದ್ರೆ ಕೊಡೋದೇ ಹಂಗೆ. ಈಗ ನೀವು ಹಳ್ಳಿಗಳಲ್ಲಿ ಶೇಂಗಾ ಬಿತ್ತೀರಿ, ಶೇಂಗಾ ಹೆಂಗ್ ಬಿತ್ತೀರಿ ಹೇಳ್ರಿ? ಶೇಂಗಾ ಸೊಟ್ಟಿ ತೆಗೆದು ಬಿತ್ತೀರೋ ಇಲ್ಲೋ? ಸೊಟ್ಟಿ ತೆಗೆದ ಬಿತ್ತೀರಿ, ಆದ್ರೂ ಹುಟ್ಟಿ ಬರುವಾಗ ಮತ್ತ ಸೊಟ್ಟಿ ತಗೊಂಡ ಬರ್ತೈತದ. ಹಂಗಿದು ಮನಸ್ಸು ಹಿಂಗ ಒಂದು ಸಂಸ್ಕೃತಿ ಉತ್ಸವದಾಗ ಇವರನ್ನು ನೋಡಿ ಮಾತು ಕೇಳಿ ನಾನು ಹಂಗ ಆಗ್ಬೇಕು ಅನಿಸ್ತೈತಿ. ಮನಿಗೆ ಹೋದ ಕೂಡಲೇ ಸಂಸಾರ ಮತ್ತ ಅದನ್ನು ಸೊಟ್ಟಿ ಮುಚ್ಚಿ ಹಾಕಿ ಸೊಟ್ಟಿ ತಗೊಂಡ ಬರ್ತೈತಿ ಮುಂದಿನ ವರ್ಷ ಬರುವಾಗ. ಇದು ಹಂಗ ಸಂಸ್ಕಾರ ಕೊಡ್ತಿರ್ಬೇಕಷ್ಟೇ ಇದಕ್ಕೆ. ಯಾಕಂದ್ರ ಮನಸ್ಸಿಗೆ ಸಂಸ್ಕಾರ ಇರದೇ ಇದ್ರೆ ಇದು ಕೆಡ್ತೈತಿ. ಒಂದು ಹುಡುಗಗ ಉಗುರು ಕಡಿಯೋ ಚಟ ಇತ್ತಂತ, ಈ ಕೈಯಾಗಿನ ಉಗುರು ಕಡಿತಿತ್ತಂತದ್, ಬಹಳ ಉಗುರು ಕಡಿಯೋ ಚಟ. ಅದಕ್ಕೆ ಆ ಊರಿಗೆ ಒಬ್ರು ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಂತ. ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಲ್ಲ, ಅವ್ರವ್ವ ಆ ಹುಡುಗನ ಕರ್ಕೊಂಡು ಆ ಯೋಗಾಸನ ಕಲಿಸೋ ಗುರುಗಳ ಹತ್ರ ಬಂದಂತ. ಏನ್ರಿ, ನಮ್ಮ ಹುಡುಗ ಬರೇ ಕೈಯಾಗಿನ ಉಗುರು ಕಡಿಯೋ ಚಟ ಬಿದ್ದೈತಿ. ಅವ್ರು ಯೋಗಾಸನ ಕಲಿಸೋ ಗುರುಗಳಂದ್ರೆ ಇದೆಷ್ಟ್ರ ಕೆಲಸ ಬಾ, ನಾ ಸೀದಾ ಮಾಡ್ತೀನಿ ಅವನಿಗೆಲ್ಲ ಯೋಗಾಸನ ಹಾಕಿದ್ರು ಕಲ್ಸಿದ್ರು. 1 ವರ್ಷ ಆಯ್ತು. ಮುಂದಿನ ವರ್ಷ ಮತ್ತೆ ಆ ಗುರುಗಳು ಮತ್ತೆ ಯೋಗಾಸನ ಕಲಿಸ್ಲಿಕ್ಕೆ ಆ ಊರಿಗೆ ಬಂದಿದ್ರು. ಅವ್ರವ್ ಭೇಟಿ ಆದ್ಲು. ಹೆಂಗದನವ ನಿನ್ ಮಗ ಅಂತ ಕೇಳಿದ್ರು. ಅವಾಗ ಅವ್ರವ್ ಹೇಳ್ದಂತ, ಯಪ್ಪ ಮೊದಲ ಚಲೋ ಇತ್ತಿದ್ ಈಗ ಬಾಳ ಕೆಟ್ಟೈತಿ ಅಂದ್ಲಕ್ಕಿ. ಅವಾಗ ಅವ್ರ ಗುರುಗಳಂದ್ರು, ಏನಾಗೈತಿ? ಯಪ್ಪ ಮೊದಲ ಕೈಯಾಗಿನ ಉಗುರು ಕಡಿತಿತ್ತು, ಈಗ ನೀ ಯೋಗಾಸನ ಕಲ್ಸಿಂದ ಕಾಲು ಹೆಗಲ್ ಮೇಲೆ ಹಾಕೊಂಡು ಹೆಗಲ್ ಮೇಲಿನ ಉಗುರು ಕಲ್ತೈತಿ, ಕಾಲನ ಉಗುರು ಕಡಿಯಕತ್ತೈತಿ ಈಗ ಅದು. ಅಂದ್ರೆ ಮನಸ್ಸು ಇದು ಸಂಸ್ಕಾರ, ಇದು ಅಷ್ಟೇ ಬಿಡುವುದಿಲ್ಲ. ಎಷ್ಟು ದಿವಸ ಮಾಡ್ಬೇಕ್ರಿ ಅಂದ್ರೆ ಹಂಗ ಮಾಡ್ತಾ ಹೋಗೋದು. ಇದಕ್ಕೆ ಕೊನೆ ಇಲ್ಲ. ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್, ಕೊನೆಯ ಉಸಿರಿರುವವರೆಗೆ ಹೋಗೋದು ಅಷ್ಟೇ. ಮಾಡ್ತಾ ಮಾಡ್ತಾ ಹೋಗೋದು. ಈಗ ನೀವು ಮನ್ಯಾಗ ತಾಯಂದ್ರ ಇರ್ತೀರಿ, ಈಗ ಖಾರ್ಬೇಳಿ ಮಾಡ್ತೀರಿ, ಸಾಂಬಾರ್ ಮಾಡ್ತೀರಿ. ಸಾಂಬಾರ್ ಮಾಡೋ ಬಗಣಿಯೊಳಗ ತಪ್ಪಿ ಚಹಾ ಮಾಡಿದ್ರಿ ಅಂದ್ರೆ ಹೆಂಗಿರ್ತೈತಿ? ಅದು ಖಾರ ಇರ್ತೈತೆ ಇಲ್ಲೋ? ಮತ್ ಖಾರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನೋ ಮಾಡೋದಿಲ್ಲ. ಅದಕ್ಕ ಆ ಸಾಂಬಾರಿನ ಬೊಗೋಣಿಯೊಳಗೆ ಚಹಾ ಮಾಡ್ಕೊಂತ ಹೋಗೋದು, ಒಂದು ದಿವ್ಸ ತಾನ ಸಿಹಿ ಹತ್ತೈತೆ ಅದು. ಹಂಗಿದು ಮನಸ್ಸಂದ್ರೆ ಇದು ಒಂಥರ ಕಾರ್ಬೇಳಿ ಬೊಗೋಣಿ ಇದ್ದಂಗಿದು.
ಸಾಂಬಾರಿನ ಬೊಗೋಣ ಇದ್ದಂಗೆ ಇದು ಖಾರ ಖಾರ ಇರ್ತೈತಿ. ಯಾವಾಗ ಹೋಗ್ತೈತಿ ಅಂದ್ರೆ ದಿವಸ ಚಹಾ ಮಾಡ್ಕೋಂತ ಹೋಗೋದು. ಭಾರತೀಯ ಸಂಸ್ಕೃತಿಯ ಉತ್ಸವಗಳ ಇಂಥ ಒಂದು ಮಾಧುರ್ಯ ಸಿಹಿ ಈ ಮನಸ್ಸಿನೊಳಗೆ ಹಾಕೋಂತ ಹೋಗೋದು ಒಂದ್ ದಿವ್ಸ ತಾನ ಖಾರ ಖಾರ ಹೋಗುತ್ತ, ಕೆಟ್ಟ ವಾಸನೆಗಳನ್ನು ಬಿಡುತ್ತೈತಿ. ಇದು ಅಷ್ಟೇ. ಇದನ್ನು ಕಲಿಸುವುದು ಮನಸ್ಸಿಗೆ. ಅದನ್ನ ಕಲಿಸುವುದಕ್ಕೋಸ್ಕರನೇ ಇದೊಂದು ಭಾರತೀಯ ಸಾಂಸ್ಕೃತಿಯ ಉತ್ಸವ. ಇಲ್ಲಿ ಈ ಸಂಸ್ಕೃತಿ ಉತ್ಸವದ ಟ್ಯಾಗ್ಲೈನ್ ಏನು ಅಂದ್ರ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಅಂತ. ಪಾಟೀಲ್ಜಿ ಅವರು ಕೊಟ್ಟ ಟ್ಯಾಗ್ಲೈನ್ ಏನು ಅಂದ್ರ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ. ಸಂಸ್ಕೃತಿ ಮತ್ತು ಪ್ರಕೃತಿ ಇವೆರಡೂ ಬೇರೆ ಬೇರೆ ಅಲ್ಲ. ಸಂಸ್ಕೃತಿ ಅಂದ್ರ ಸಮ್ಯಕ್ ಕರೋತಿ ಇತಿ ಸಂಸ್ಕೃತಿ, ಸಂಸ್ಕರೋತಿ ಇತಿ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಚೆನ್ನಾಗಿ ಮಾಡಲ್ಪಟ್ಟದ್ದು, ಚೆನ್ನಾಗಿ ಸಂಸ್ಕರಿಸಲ್ಪಟ್ಟದ್ದು ಸಂಸ್ಕೃತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಯಾವುದು ಪಂಚ ಮಹಾಭೂತಗಳಿಂದ ನಿರ್ಮಾಣವಾಗಿದೆಯೋ ಅದು ಪ್ರಕೃತಿ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಮಣ್ಣು, ನೀರು, ಬೆಂಕಿ, ಗಾಳಿ, ಈ ಬಯಲು, ಇದರಿಂದ ಯಾವುದು ನಿರ್ಮಾಣವಾಗಿದೆಯೋ ಇದು ಪ್ರಕೃತಿ. ಸಂಸ್ಕೃತಿ, ಪ್ರಕೃತಿ ಮತ್ತು ಸಂಸ್ಕೃತಿ ಅವರು ಇಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅಂತ. ನಾವೆಲ್ಲ ಈ ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದೀವಲ್ಲ, ಸಂಸ್ಕೃತಿ ಯಾವಾಗ ನಮ್ಮ ಎದೆಯಲ್ಲಿ ಬರ್ತೈತಿ ಅಂದ್ರ ನಾವಿರುವ ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಬೆಳಕು, ಈ ಬಯಲೇನಿದೆ, ಈ ಪ್ರಕೃತಿ ಇದು ಬರೀ ಪ್ರಕೃತಿ ಅಲ್ಲ. ಈ ಪ್ರಕೃತಿ ಇದು ಪರಮಾತ್ಮನ ಪ್ರತಿಕೃತಿ ಅಂತ ನನ್ನ ಎದೆಯೊಳಗೆ ನಿಚ್ಚಲಾತು ಅಂದ್ರೆ ಅದು ನಿಜವಾದ ಸಂಸ್ಕೃತಿ ಅಷ್ಟೆ. ಇದು ಪರಮಾತ್ಮನ ಪ್ರತಿಕೃತಿ. ಇದು ಇದನ್ನ ಕೆಡಿಸದಂತೆ ಬದುಕುವುದೇ ನಿಜವಾದ ಸಂಸ್ಕೃತಿ. ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಏನಲ್ಲ, ಈ ಇರುವ ಪ್ರಕೃತಿಯನ್ನ ಕೆಡಿಸಬೇಡ. ನಾವೆಲ್ಲ ಬಹಳ ಮಂದಿ ಕೇಳ್ತೀವಿ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನಂತ ಬಹಳ ಮಂದಿ ಕೇಳ್ತಿರ್ತಾರೆ. ಏನ್ ಮಾಡ್ಬೇಕಂತ ಮಾಡಿರಪ್ಪ ನೀವೆಲ್ಲ? ನಿನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಮನುಷ್ಯ ಏನು ಮಾಡಬಲ್ಲ? ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ? ಗಂಗೆಯನ್ನು ನಿರ್ಮಿಸಬಲ್ಲನೆ? ಸಹ್ಯಾದ್ರಿಯನ್ನು ನಿರ್ಮಿಸಬಲ್ಲನೆ? ಮಣ್ಣು ನಿರ್ಮಿಸಬಲ್ಲನೆ? ಸೂರ್ಯನನ್ನು ನಿರ್ಮಿಸಬಲ್ಲನೆ? ಹರಿವ ಗಾಳಿಯನ್ನು ನಿರ್ಮಿಸಬಲ್ಲನೆ? ಮನುಷ್ಯನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಅವ ಏನು ಮಾಡಬಹುದು? ಮನುಷ್ಯನ ಬದುಕಿನ ನಿಜವಾದ ಉದ್ದೇಶ ಅಂದ್ರ ಇವು ಏನೂ ನಿರ್ಮಾಣ ಮಾಡ್ಲಿಕ್ಕಾಗೋದಿಲ್ಲ. ಇವನ್ನೆಲ್ಲ ದೇವರು ಮಾಡಿಟ್ಟಾನ. ದೇವರು ಮಾಡಿಟ್ಟಿದ್ದನ್ನ ನೀನು ಕೆಡಿಸದಂತೆ ಬದುಕುದಿ ಅಂದ್ರೆ ಇದೇ ನಿಜವಾದ ಸಂಸ್ಕೃತಿ. ಇದು ಜೀವನದ ಉದ್ದೇಶ. ಡೋಂಟ್ ಡೆಸ್ಟ್ರಾಯ್ ವಾಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ದಿ ಕ್ರಿಯೇಟರ್. ಏನು ದೇವರು ನಿರ್ಮಾಣ ಮಾಡಿಟ್ಟಾನಲ್ಲ, ಯು ಡೋಂಟ್ ಡೆಸ್ಟ್ರಾಯ್ ಇಟ್. ಇದನ್ನು ಕೆಡಿಸಬೇಡ, ಇದನ್ನಷ್ಟೇ. ಇದು ನಿಜವಾದ ಸಂಸ್ಕೃತಿ. ಪ್ರಕೃತಿಯನ್ನು ಬಿಟ್ಟು ದೇವರದಾರೇನು? ಈ ನಿಸರ್ಗವನ್ನು ಬಿಟ್ಟು ದೇವರದಾರೇನು? ನಿಸರ್ಗವೇ ದೇವರು, ನಿಸರ್ಗ ದೇವರಂತ ಆರಾಧಿಸುವುದೇ ನಿಜವಾದ ಸಂಸ್ಕೃತಿ.